ವೆಹಿಕಲ್ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಆಕ್ಸಿಡೆಂಟ್ ವೆಹಿಕಲ್ ಇಲ್ಲ. ಓಕೆ. ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ. ಇದು ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 3,95,000 ಹೇಳ್ತೀವಿ. 370 ಫೈನಲ್ ಮಾಡ್ಕೊಡ್ತೀವಿ. 370 ಫೈನಲ್. 370 ಫೈನಲ್. ಸೊ ಫೈನಲ್ ಟು ಫೈನಲ್, ನೋ ಬಾರ್ಗಿಂಗ್. 3,70,000 ಫೈನಲ್. 80% ಲೋನ್ ಆಗುತ್ತೆ ನಿಮಗೆ. ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇರುವಂತ ಕಾರು. ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ, ಯಾಕಂದ್ರೆ ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಈ ಕಾರ್ ಇರೋ ಅಷ್ಟು ಬೇರೆ ಆಲ್ಮೋಸ್ಟ್ ಯಾವ ಕಾರ್ಗೂ ಇರಲ್ಲ. ಆರಾಮಾಗಿ ಒಂದು 4 ಲಕ್ಷ ಲೋನ್ ಆಗುತ್ತೆ ಸರ್. ಆಗುತ್ತೆ. 4-4.5 ಗಂಟೆ ಆರಾಮಾಗಿ ಲೋನ್ ಆಗುತ್ತೆ. ನೋ ಬಾರ್ಗಿಂಗ್. ಒನ್ ಶಾಟ್ 5 lakhs ಫೈನಲ್. 2,40,000 ಕೋಟ್ ಮಾಡ್ತಾ ಇದೀವಿ. ಓಕೆ. 2,20,000 ಗೆ ಫೈನಲ್ ಮಾಡ್ಕೊಡ್ತೀವಿ. ಫೈನಲ್ ಟು ಫೈನಲ್ 220 ಫೈನಲ್. 220 ಫೈನಲ್. ಅದು ಕೂಡ ಡೀಸೆಲ್ ವೆಹಿಕಲ್. ಡೀಸೆಲ್. ಸೊ ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ಇಕೋ ಹುಡುಕರ್ಗೆ ಒಂದಲ್ಲ 2 ಇಕೋ ಇದೆ. ಅಂಡ್ ಮೇನ್ಲಿ 2 ಕೂಡ 21 ಮಾಡಲು. ಹೌದು ಸರ್. ಅಂಡ್ 2ರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. 21 ಮಾಡಲ್. ಓಕೆ. 7 ಸೀಟರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ಸರ್. 2012 ಮಾಡಲ್ ಡೀಸೆಲ್ ವೆಹಿಕಲ್. LS ವೇರಿಯಂಟ್. ಸಿಂಗಲ್ ಓನರ್. ಮೇನ್ಲಿ ಸಿಂಗಲ್ ಓನರ್. ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಶೌಲೆಟ್ ಬೇಟು ಸಿಂಗಲ್ ಓನರ್. ಅಂಡ್ ಇದು LS ಸರ್. ಇದು ಸರ್ LS ವೇರಿಯಂಟ್. ನೋಡ್ತಾ ಇರ್ಬೋದು, ಇಷ್ಟು ಕ್ಲೀನ್ ಆಗಿ ಆಲ್ಮೋಸ್ಟ್ ನಾನು ಶೌಲೆಟ್ ಬೀಟ್ ನ ನೋಡೇ ಇಲ್ಲ ಒಳಗಡೆ. ಬೀಟ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 1,95,000 ಕೊಟ್ ಮಾಡ್ತೀವಿ. ಫೈನಲ್ ಟು ಫೈನಲ್ 1,95,000 ಕೋಟಿಂಗ್ ಪ್ರೈಸ್. 170 ಫೈನಲ್ ಮಾಡ್ಕೊಡ್ತೀವಿ ಸರ್. 170 ಗೆ ಫೈನಲ್. ಓಮ್ನಿಗೆ ಹುಡುಕವ್ರಿಗೆ ಇಲ್ಲೊಂದು ಬೆಸ್ಟ್ ಆಪ್ಷನ್ ಇದೆ ನಿಮ್ಗೆ. ಅಡಿಷನಲ್ ಆಗಿ ಕ್ಯಾರಿಯರ್ ಬರ್ತೈತೆ, ಟಚ್ ಸ್ಕ್ರೀನ್ ಬರ್ತೈತೆ. ಓಮ್ ಈ ವೆಹಿಕಲ್ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಸಿಂಗಲ್ ಓನರ್. 84,000. ಅಡಿಷನಲ್ ಆಗಿ ಕ್ಯಾರಿಯರ್ ಇದೆ ಅಂಡ್ ಫ್ರಂಟ್ ಗಾರ್ಡ್ ಕೂಡ ಇದೆ ನಿಮ್ಗೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 270 ಕೋಟ್ ಮಾಡ್ತಾ ಇರೋದು. ಓಕೆ. 2,60,000 ಫೈನಲ್ ಮಾಡ್ಕೊಡ್ತೀವಿ. 2 lakhs ಫೈನಲ್ ಮಾಡ್ಕೊಡ್ತೀವಿ. 210 ಅಲ್ಲ, 2 lakhs ಫೈನಲ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಒಂದು ಹೊಸ ಶೋರೂಮ್ ಅಲ್ಲಿ ಇದೀವಿ. ಶೋರೂಮ್ ನೇಮ್ ಬಂದ್ಬಿಟ್ಟು ರೈಟ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಸರ್ ನಮಸ್ತೆ ಸರ್. ಸರ್, ಇವಾಗ ರೈಟ್ ಕಾರ್ಸ್ ಎಷ್ಟು ದಿವಸ ಇಂದ ಇದೆ? 2 years ಇಂದ ಇದೆ. 2 years ಇಂದ ಇದೆಯಾ ಸರ್? ಅಂಡ್ ಸರ್, ರೈಟ್ ಕಾರ್ಸ್ ಅಲ್ಲಿ ಎಷ್ಟು ಗಾಡಿಗಳಿದೆ ಸರ್? ಸರ್, ಇವಾಗ 15 ವೆಹಿಕಲ್ಸ್ ಇದೆ. 15 ವೆಹಿಕಲ್ಸ್ ಇದೆ. ಅಂಡ್ ಸರ್, ರೈಟ್ ಕಾರ್ಸ್ ಅಲ್ಲಿ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ? 2012 ಅಬೌವ್ ವೆಹಿಕಲ್ಸ್. 2012 ಇಂದ 10 ಮಾಡ್ಕೊಡ್ತೀವಿ. ಓಕೆ ಓಕೆ. ಬಟ್ ಮ್ಯಾಕ್ಸಿಮಮ್ 12 ಇಂದ ಆರಾಮಾಗಿ ಲೋನ್ ಆಗುತ್ತೆ. ಸೊ ಅವ್ರ ಪ್ರೊಫೈಲ್ ಎಲ್ಲ ಚೆಕ್ ಮಾಡ್ಬೇಕು ಸರ್. ಇವಾಗ ಸಾಕಷ್ಟು ಜನ ಎಲ್ಲ ಕೇಳ್ತಿರ್ತಾರೆ, ಲೋನ್ ಗೆ ಏನೆಲ್ಲ ಡಾಕ್ಯುಮೆಂಟ್ಸ್? ಸರ್, ಫಸ್ಟ್ ವೆಹಿಕಲ್ ಡಾಕ್ಯುಮೆಂಟ್ ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ, ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡಿ, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ, ಅಡ್ವಾನ್ಸ್ ಮಾಡಿದ್ರೆ ನಾವು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಂಡು ಸಿಬಿಲ್ ಎಲ್ಲ ಚೆಕ್ ಮಾಡ್ತೀವಿ. ಸಿಬಿಲ್ ಚೆಕ್ ಮಾಡಿದ್ಮೇಲೆ ಅವ್ರ ಪ್ರೊಫೈಲ್, ಟ್ರಾನ್ಸಾಕ್ಷನ್ ಮೇಲೆ ಟ್ರಾನ್ಸಾಕ್ಷನ್ ಎಲ್ಲ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಬೇಗ ಲೋನ್ ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು 2 days ಒಳಗಡೆ ಲೋನ್ 2-3 days ಒಳಗಡೆ 2-3 days ಆರಾಮಾಗಿ ಲೋನ್ ಆಗೋಗುತ್ತೆ. ಹೌದು ಸರ್. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಬೆಸ್ಟ್ ಗಾಡಿಗಳು ನಿಮ್ಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನೋಡ್ತಾ ಇರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಮಾರುತಿ ಸುಜುಕಿ, ಹುಂಡೈ ಗಾಡಿಗಳೇ ತುಂಬಾ ಇದೆ. ಅಂಡ್ ಯಾಕಂದ್ರೆ ಇವಾಗ ಎಷ್ಟೊಂದ್ ಜನ ಲೈಕ್ ಮಾಡ್ತಾರೆ ಇಕೋ, ಮಾರುತಿ ಸುಜುಕಿ ಇಕೋನ ತುಂಬಾ ಜನ ಲೈಕ್ ಮಾಡ್ತಾರೆ. ಯಾಕಂದ್ರೆ ಆರಾಮಾಗಿ ಒಂದು 7 members ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಅದೇ ತರ ಇವಾಗ ಇದು ಸರ್ ಪೆಟ್ರೋಲ್ ವೆಹಿಕಲ್. ಇದು ಪೆಟ್ರೋಲ್ ವೆಹಿಕಲ್ ಸರ್. ವಿಟಿ ಇಂಜನ್ ಪೆಟ್ರೋಲ್ ವೆಹಿಕಲ್ ಇದೆ. ಅಂಡ್ ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಫಿಗೋ ಇದೆ, ಶೌಲೆಟ್ ಬೀಟ್ ಇದೆ. 2 ಕೂಡ ಡೀಸೆಲ್ ವೆಹಿಕಲ್. ಅಂಡ್ ಅದೇ ತರ ಹುಂಡೈ ಇಲೈಟ್ i20 ಇಲೈಟ್ ಕೂಡ ಇದೆ. ಅಂಡ್ ಹುಂಡೈ i20 ಕೂಡ ಇದೆ. ಅಂಡ್ ಅದೇ ತರ ನಿಮ್ಗೆ ಓಮ್ನಿ ಹುಡುಗರಿಗೆ ಓಮ್ನಿ ಇದೆ, i10 ಇದೆ. ಅಂಡ್ ಸಾಕಷ್ಟು ವ್ಯಾಗನರ್ ಕೂಡ ಇದೆ. ಅಂಡ್ ಟೊಯೋಟಾ ಯಾರಿಸ್ 2020 ಮಾಡಲು ಟಾಪ್ ಅಂಡ್ ಆಟೋಮೆಟಿಕ್ ವೇರಿಯಂಟ್. ಲೈಕ್ ಮಾಡೋರು ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ಯಾಕಂದ್ರೆ ಅದು ಸಡನ್ ವೆಹಿಕಲ್. ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ, ಯಾಕಂದ್ರೆ ನಿಮ್ಗೆ ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ. ಫ್ಯಾಮಿಲಿಗೆ, ಟ್ರಾವೆಲಿಂಗ್ ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಂಡ್ ಸರ್, ಇವಾಗ ರೈಟ್ ಕಾರ್ಸ್ ಅಲ್ಲಿ ಕಾರ್ಸ್ ತಗೊಳ್ಳೋರ್ಗೆ ಏನಾದ್ರು ಆಫರ್ ಇದೆಯಾ, ಇಲ್ಲ ಅಂದ್ರೆ ಪ್ರೈಸೇ ಆಫರ್ ತರ ಮಾಡ್ಕೊಡ್ತೀರಾ? ಇವಾಗ ನಾವು ವೆಹಿಕಲ್ ಸೇಲ್ ಮಾಡ್ತಿರೋದೆಲ್ಲ ಕ್ವಾಲಿಟಿ ವೆಹಿಕಲ್ ಸೇಲ್ ಮಾಡ್ತಿರೋದು. ಯಾವ್ದೇ ರೀತಿ ಆಕ್ಸಿಡೆಂಟ್ ವೆಹಿಕಲ್ ಇರಲ್ಲ. ವೆಹಿಕಲ್ ಸಿಗಲ್ಲ. ಹೌದು ಸರ್. ಆಕ್ಸಿಡೆಂಟ್ ವೆಹಿಕಲ್ ಇರಲ್ಲ. 100% ಶೋರೂಮ್ ಸರ್ವಿಸ್ ಇರುವಂತ ವೆಹಿಕಲ್ ಮಾತ್ರನೇ ಸೇಲ್ ಮಾಡ್ತಿರೋದು. ಅಂಡ್ ಅದೇ ತರ ನೀವು ಬೇರೆ ಕಡೆ ಪ್ರೈಸ್ ಗೆ ಕಂಪೇರ್ ಮಾಡ್ಕೊಂಡು ಗಾಡಿ ಯಾವ ತರ ಇದೆ, ಎಷ್ಟು ರನ್ ಆಗಿದೆ, ಈ ವೇರಿಯೇಷನ್ಸ್ ಎಲ್ಲ ನಿಮ್ಗೆ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದ್ರೆ ಒಳ್ಳೆ ಪ್ರೈಸ್ ಇರುತ್ತೆ ಆ ಗಾಡಿಗೆ. ಯಾಕಂದ್ರೆ ನಿಮ್ಗೆ ನಾಳೆ ದಿವಸ ನೀವು ಸೇಲ್ ಮಾಡ್ಕೋಬೇಕಂದ್ರೂ ಆರಾಮಾಗಿ ಸೇಲ್ ಮಾಡ್ಕೊಂಡ್ಬಿಡ್ಬೋದು. ಅಂಡ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ ಬಡ್ಜೆಟ್ 2.5 ಲಕ್ಷ 3 ಲಕ್ಷ ಒಳಗಡೆ ಇದ್ರೆ ಸರ್, ನಮ್ಗೆ ಈ ತರ ಪರ್ಟಿಕ್ಯುಲರ್ ಗಾಡಿ ಬೇಕು ಅಂತ ಇದ್ರೂ ಅರೇಂಜ್ ಮಾಡ್ಕೊಡ್ತೀರಾ? ಅರೇಂಜ್ ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಇವ್ರ ಹತ್ರನೇ ಗಾಡಿ ತಗೊಂಡಿರ್ತೀರಾ ಅಂಡ್ ಅದೇ ಗಾಡಿನ ಕೊಟ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಪ್ರೀಮಿಯಂ ಮಾಡಲ್ಗೆ ಅಪ್ಡೇಟ್ ಮಾಡ್ಕೊಂಡಿದ್ರಂಗ ಅಪ್ಡೇಟ್ ಮಾಡ್ಕೋಬಹುದು ಸರ್. ಎಕ್ಸ್ಚೇಂಜ್ ಮಾಡ್ತೀವಿ ಸರ್. ಇವಾಗ ಸೇಲ್ಸ್ ತಗೊಂತೀರಾ? ಸರ್, ವೆಹಿಕಲ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದ್ರೆ ಸೇಲ್ಸ್ ಗೆ ತಗೊಂಡ್ಬಿಟ್ಟಿರಲ್ಲ. ಬೈಯಿಂಗ್ ಮಾಡ್ತೀವಿ. ಬೈಯಿಂಗ್, ಸೆಲ್ಲಿಂಗ್, ಎಕ್ಸ್ಚೇಂಜ್. ಓಕೆ. ಪಾರ್ಕ್ ಅಂಡ್ ಸೇಲ್ ಇದ್ರೆ ಪಾರ್ಕ್ ಅಂಡ್ ಸೇಲ್ ಕೂಡ ಮಾಡಿಸ್ಕೊಡ್ತೀರಾ? ಸೊ ಆರಾಮಾಗಿ ನಿಮ್ ಗಾಡಿನ
ತಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಟ್ರೆ ಸಾಕು, ಪಾರ್ಕ್ ಅಂಡ್ ಸೇಲ್ ಕೂಡ ಮಾಡ್ಕೊಟ್ಬಿಡ್ತಾರೆ ಆರಾಮಾಗಿ. ಸೊ ನೋಡ್ತಾ ಇರ್ಬೋದು ರೈಟ್ ಕಾರ್ಸ್ ಅಲ್ಲಿ ಇಷ್ಟೆಲ್ಲ ಫೀಚರ್ಸ್ ಎಲ್ಲ ಇದೆ. ಎಷ್ಟು ಸ್ಕೋರ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ವಿಡಿಯೋನ ಕೊನೆ ಗಂಟ ನೋಡಿ, ಡೀಟೇಲ್ಸ್ ಎಲ್ಲ 100% ಅದರಲ್ಲೇ ಇರುತ್ತೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ಓನರ್ಶಿಪ್ ಆಗ್ಲಿ, ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ಯಾವ್ದು ಮಾಡ್ಲು, ಏನೆಲ್ಲ ಫೀಚರ್ಸ್ ಬರುತ್ತೆ, ಇದ್ರ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ವಿಡಿಯೋದಲ್ಲೇ ಇರುತ್ತೆ. ಅಂಡ್ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಅಂಡ್ ರೆಗ್ಯುಲರ್ ಆಗಿ ಇನ್ಮೇಲೆ ರೈಟ್ ಕಾರ್ಸ್ ಅಲ್ಲಿ ಸ್ಟಾಕ್ ಚೇಂಜ್ ಆದಾಗೆಲ್ಲ, ಫಾರ್ ಎಕ್ಸಾಂಪಲ್ ಮಂತ್ಲಿ ಒನ್ಸ್ ಟ್ವೈಸ್ ಸ್ಟಾಕ್ ಚೇಂಜ್ ಆದಾಗೆಲ್ಲ ಬಂದು ವಿಡಿಯೋ ಮಾಡ್ತಾನೆ ಇರ್ತೀವಿ. ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು Hyundai i20 ಡೀಸೆಲ್ ಪೆಟ್ರೋಲ್ ಸರ್? ಇದು i20 ಡೀಸೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ. ಸೆಕೆಂಡ್ ಓನರ್ ವೆಹಿಕಲ್, 2012 ಮಾಡಲ್. ಓಕೆ. 1,08,000 ಕಿಲೋಮೀಟರ್ ಡ್ರೈವ್ ಅನ್ ವೆಹಿಕಲ್ ಇದು. ಓಕೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ಆಕ್ಸಿಡೆಂಟ್ ವೆಹಿಕಲ್ ಇಲ್ಲ. ಓಕೆ. ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ. ಇದು ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 3,95,000 ಹೇಳ್ತಿದೀವಿ ಸರ್. ಓಕೆ. ಒಂದು ಫೈನಲ್ ಪ್ರೈಸ್ ಅಂದ್ರೆ ಎಷ್ಟಾಗಬಹುದು ಸರ್? ಫೈನಲ್ ಅಂದ್ರೆ 380 ಮಾಡ್ಕೊಡ್ತೀವಿ ಸರ್. 3,80,000 ಫೈನಲ್. 3,80,000 ಫೈನಲ್ ಮಾಡ್ಕೊಡ್ತೀವಿ ಸರ್. ಈ ಗಾಡಿಗೆ ಎಷ್ಟು ಲೋನ್ ಆಗ್ಬೋದು ಸರ್? ಸರ್ 80% ವರೆಗೂ ಲೋನ್ ಆಗುತ್ತೆ. 80% ಗಂಟೆ ಆರಾಮಾಗಿ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು 80% ಲೋನ್ ಆಗುವಂತ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೇರಿಯಂಟ್. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇನ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ, ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಮಿರರ್ ಅಡ್ಜಸ್ಟಬಲ್, 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ. ಕಾರ್ ಎಲ್ಲ ಈ ತರ ಇದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗು, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಡ್ರೆಸ್ ಕೂಡ ಬರುತ್ತೆ ಗಾಡಿಯಲ್ಲಿ. Hyundai i20 ಸ್ಪೋರ್ಟ್ಸ್ ವೇರಿಯಂಟ್ ಡೀಸೆಲ್ ವೆಹಿಕಲ್. ಸೊ ಸರ್ ಇದು ಆರಾಮಾಗಿ ಒಂದು 20 ಬರುತ್ತೆ ಸರ್ ಮೈಲೇಜ್? ಸರ್ 20-22 ತನಕ ಬರುತ್ತೆ ಸರ್. 27 ಗಂಟೆ ಆರಾಮಾಗಿ ಬರುತ್ತೆ ಸರ್. ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ 380. 370 ಫೈನಲ್ ಮಾಡ್ಕೊಡ್ತೀವಿ. 370 ಫೈನಲ್. ಸೊ ಫೈನಲ್ ಟು ಫೈನಲ್, ನೋ ಬಾರ್ಗಿಂಗ್. 3,70,000 ಫೈನಲ್. 80% ಲೋನ್ ಆಗುತ್ತೆ ನಿಮ್ಗೆ ಆರಾಮಾಗಿ. ಸೊ ಅದೇ ತರ VT ಇಂಜನ್ ಪೆಟ್ರೋಲ್ ವೆಹಿಕಲ್ ಇದು ಬಂದ್ಬಿಟ್ಟು, ಸೊ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇರುವಂತ ಕಾರು. ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ, ಯಾಕಂದ್ರೆ ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಈ ಕಾರ್ ಇರೋ ಅಷ್ಟು ಬೇರೆ ಆಲ್ಮೋಸ್ಟ್ ಯಾವ ಕಾರ್ಗೂ ಇರಲ್ಲ. ಹೌದು ಸರ್. ಅಂಡ್ ಅದು ಕೂಡ ಇದು ಸ್ಪೋರ್ಟ್ಸ್ ಮಿಡಲ್ ವೇರಿಯಂಟ್ ಅಲ್ವಾ ಸರ್? ಇದು ಸ್ವಿಫ್ಟ್ VXi 15 ಮಾಡಲ್, ಸಿಂಗಲ್ ಓನರ್, 50,000 ಕಿಲೋಮೀಟರ್ ಡ್ರೈವ್ ಸರ್. ಬರೀ 50,000 ಸರ್. ಶೋರೂಮ್ ಸರ್ವಿಸ್ ಇದೆ. AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಬರೀ 50,000 ಕಿಲೋಮೀಟರ್ ಓಡಿರೋ ಕಾರು ನಿಮ್ಗೆ ಆಲ್ಮೋಸ್ಟ್ 100% ಸಿಗದೇ ಇಲ್ಲ ಮಾರ್ಕೆಟ್ ಅಲ್ಲಿ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಮಿರರ್ ಅಡ್ಜಸ್ಟಬಲ್, 4 ಕೂಡ ಪವರ್ ವಿಂಡೋ. ನಾವು ಸ್ವಿಫ್ಟ್ ಬಗ್ಗೆ ಮಾತಾಡಂಗೆ ಇಲ್ಲ, ಇದೊಂಥರ ಪೀಪಲ್ಸ್ ಕಾರ್. ಆರಾಮಾಗಿ ಪೆಟ್ರೋಲ್ ಆದ್ರೂ ಕೂಡ 18 ಬರುತ್ತೆ ಸರ್ ಮೈಲೇಜ್. 18 ಬರುತ್ತೆ ಸರ್. ಲೋ ಮೇಂಟೆನೆನ್ಸ್, ಅದು ಕೂಡ ರೆಡ್ ಕಲರ್ ಸ್ಪೋರ್ಟ್ಸ್ ಕಾರ್ ತರಾನೇ ಕಾಣಿಸುತ್ತೆ ಆಲ್ಮೋಸ್ಟ್. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಸರ್? 5,20,000 ಕೊಟ್ಟು ಮಾಡ್ತೀವಿ. 520 ಆರಾಮಾಗಿ ಒಂದು 4 ಲಕ್ಷ ಲೋನ್ ಆಗುತ್ತೆ ಸರ್? ಆಗುತ್ತೆ. 4-4.5 ಗಂಟೆ ಆರಾಮಾಗಿ ಲೋನ್ ಆಗುತ್ತೆ. ಓಕೆ ಸರ್. ಫೈನಲ್ ಅಂತಂದ್ರೆ 5 lakhs ಫೈನಲ್ ಮಾಡ್ಕೊಡ್ತೀವಿ. 5 lakhs ಫೈನಲ್. ನೋ ಬಾರ್ಗಿಂಗ್, ಒನ್ ಶಾಟ್ 5 lakhs ಫೈನಲ್. ಹೌದು ಸರ್. ನಿಮ್ಗೆ 4 ಲಕ್ಷ ಲೋನ್ ಆಗುತ್ತೆ. ₹1,00,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಕಾರ್ ಸಿಕ್ಬಿಡುತ್ತೆ. ಹೌದು ಸರ್. ಓಕೆ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಫೋರ್ಡ್ ಫಿಗೋ, ಅದು ಕೂಡ ಡೀಸೆಲ್ ವೆಹಿಕಲ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು ಫೋರ್ಡ್ ಫಿಗೋ 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಡೀಸೆಲ್ ವೆಹಿಕಲ್, 1,08,000 ಕಿಲೋಮೀಟರ್ ಡ್ರೈವ್ ಸರ್ ಇದು. 1,08,000 ರನ್ ಆಗಿದೆ. ಸಿಂಗಲ್ ಓನರ್, 1,08,000 ಕಿಲೋಮೀಟರ್. ಸಿಂಗಲ್ ಓನರ್ ಮೇನ್ಲಿ 11 ಮಾಡಲ್ ಸಿಂಗಲ್ ಓನರ್. ಸರ್. ಸೊ ನಿಮ್ಗೆ AC ಪವರ್ ಸ್ಟೇರಿಂಗ್, ಫ್ರಂಟ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು 100% 1,20,000 ಕಿಲೋಮೀಟರ್ ರನ್ ಆಗಿದೆ. ಯಾವುದೇ ರೀತಿ ಆಕ್ಸಿಡೆಂಟ್ ಇಲ್ಲ. ಓಕೆ. ಸೊ ಇದು ಡೀಸೆಲ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಕಾರ್ ಬಗ್ಗೆ ಮಾತಾಡಂಗೆ ಇಲ್ಲ, ಇನ್ಬಿಲ್ಟ್ ಕ್ವಾಲಿಟಿ ಮಾತ್ರ ಸೂಪರ್ ಇರುತ್ತೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಆಲ್ಮೋಸ್ಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಗಾಡಿ ನಂಬರ್ ಬಂದ್ಬಿಟ್ಟು 0307 KA5253Z 0307. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಸರ್. 2,40,000 ಕೊಟ್ಟು ಮಾಡ್ತಾ ಇದೀವಿ. ಓಕೆ. 2,20,000 ಗೆ ಫೈನಲ್ ಮಾಡ್ಕೊಡ್ತೀವಿ. ಫೈನಲ್ ಟು ಫೈನಲ್ 220 ಫೈನಲ್. 220 ಫೈನಲ್ ಸರ್. 220 ಫೈನಲ್. ಅದು ಕೂಡ ಡೀಸೆಲ್ ವೆಹಿಕಲ್. ಅಂಡ್ ಅದೇ ತರ ಮಾರುತಿ ಸುಜುಕಿ ಇಕೋ ಹುಡ್ಕೋರ್ಗೆ ನಿಮ್ಗೆ ಒಂದಲ್ಲ 2 ಇಕೋ ಇದೆ. ನೋಡ್ತಾ ಇರ್ಬೋದು. ಇದು ಇಕೋ ಸ್ಟಾರ್ ಸರ್. ಇದು ಆಲ್ಮೋಸ್ಟ್ ಲೇಟೆಸ್ಟ್ ಮಾಡಲ್. ಹೌದು ಸರ್. 21 ಮಾಡಲ್, 2 ವೆಹಿಕಲ್, 2 ಕೂಡ 21 ಮಾಡಲ್. ಓಕೆ ಸರ್. ಇದು ಇಕೋ 7 ಸೀಟರ್. ಇದು AC ಬರಲ್ಲ ಇದರಲ್ಲಿ. ಓಕೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಅದು ಬಿಟ್ರೆ 2021 ಮಾಡಲ್, ಸಿಂಗಲ್ ಓನರ್, 23,000 ಕಿಲೋಮೀಟರ್ ಡ್ರೈವ್ ಅನ್ನು. ಓಕೆ. ಸರ್ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ. 21 ಮಾಡಲ. ಸಿಂಗಲ್ ಏರ್ ಬ್ಯಾಗ್, ABS ಬರುತ್ತೆ. ಸಿಂಗಲ್ ಏರ್ ಬ್ಯಾಗು, ABS. ಹೌದು.
ನೋಡ್ತಾ ಇರ್ಬೋದು ಸಿಂಗಲ್ ಏರ್ ಬ್ಯಾಗ್ ABS ಬರುತ್ತೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಇಕೋ ಹುಡ್ಕೋರ್ಗೆ ಒಂದಲ್ಲ ಎರಡು ಇಕೋ ಇದೆ. ಅಂಡ್ ಮೇನ್ಲಿ ಎರಡು ಕೂಡ 21 ಮಾಡಲು. ಹೌದು ಸರ್. ಅಂಡ್ ಎರಡರಲ್ಲೂ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ABS ಬರುತ್ತೆ. ಓಕೆ 21 ಮಾಡಲ್. ಓಕೆ 7 ಸೀಟರ್ ವೆಹಿಕಲ್ ಸರ್. ಇದರಲ್ಲಿ AC ಬರಲ್ಲ. AC ಬರಲ್ಲ. 7 ಸೀಟರ್ ವೆಹಿಕಲ್. ಸಿಂಗಲ್ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ABS ಬರುತ್ತೆ. ಈ ಸಿಲ್ವರ್ ಕಲರ್ ಇಕೋ ಎಷ್ಟು ರನ್ ಆಗಿದೆ? 23,000 ಕಿಲೋಮೀಟರ್. ಓಕೆ ಸರ್, ಇವಾಗ ಇಕೋ ಎಲ್ಲ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ಮೈಲೇಜ್ 16 ವರೆಗೂ ಬರುತ್ತೆ ಸರ್. 16 ಆರಾಮಾಗಿ ಬರುತ್ತೆ. ಹೈವೇಲೆಲ್ಲ ಹೈವೇ 18 ಬರುತ್ತೆ, ಸಿಟಿಲೆಲ್ಲ 16 ವರೆಗೂ ಬರುತ್ತೆ ಸರ್. ಒಂದ್ಸಲ ಸರ್ವಿಸ್ ಕಾಸ್ಟ್ ಎಷ್ಟು ಬರ್ಬೋದು ಸರ್? ಸರ್ವಿಸ್ ಕೊಟ್ರೆ 5,000 ಬರುತ್ತೆ ಸರ್. ಅಷ್ಟೇ. ಸೊ ನೋಡ್ತಾ ಇರ್ಬೋದು ಇದೊಂಥರ ಫ್ರೆಂಡ್ಲಿ ವೆಹಿಕಲ್. ಸೊ ಫ್ಯಾಮಿಲಿಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಅದು ಕೂಡ 21 ಮಾಡಲು. ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಸಿಂಗಲ್ ಏರ್ ಬ್ಯಾಗ್, ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಸರ್. ಇದ್ರಲ್ಲಿ AC ಬರುತ್ತಾ ಸರ್? AC ಬರಲ್ಲ ಸರ್. AC ಬರಲ್ಲ. ಬೇಕಿದ್ರೆ ನಾವು ಫಿಟ್ ಮಾಡಿಸ್ಕೋಬಹುದಾ? ಹೌದು ಸರ್, ಮಾಡ್ಕೋಬಹುದು. ಸೊ ಸದ್ಯಕ್ಕಂತೂ AC ಇಲ್ಲ, ಬೇಕಿದ್ರೆ ನಾವು ಫಿಟ್ ಮಾಡಿಸ್ಕೋಬಹುದು. ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ನಿಮ್ಗೆ ಒಳಗಡೆ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬರೀ 23,000 ಅಷ್ಟೇ ಅಲ್ವಾ ಸರ್ ಓಡಿರೋದು? ಹೌದು ಸರ್, 23,000. ಸೊ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ಆರಾಮಾಗಿ 7 ಮೆಂಬರ್ಸ್ ನೀಟಾಗಿ ಕುತ್ಕೊಂಡು ಓಡ್ಬೋದು ಆ ತರ ವೆಹಿಕಲ್. ಸರ್ ಇವಾಗ ಈ ಇಕೋಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? 5,50,000 ಕೊಟ್ ಮಾಡ್ತಾ ಇದೀವಿ. 5,20,000 ಗೆ ಫೈನಲ್ ಮಾಡ್ಕೊಡ್ತೀವಿ. 5,20,000 ಫೈನಲ್. ನಾವು ಈ ವಿಡಿಯೋದಲ್ಲಿ ಹೇಳ್ತಿರೋದೆಲ್ಲ ಫೈನಲ್ ಪ್ರೈಸ್ ಹೇಳ್ತಿರೋದು. 5,20,000 ಗೆ ಫೈನಲ್ ಮಾಡ್ಕೊಡ್ತೀವಿ. 520 ಫೈನಲ್, ನೋ ಬಾರ್ಗಿಂಗ್. ಹಾ ಸರ್. ಓಕೆ. ಅಂಡ್ ಸರ್ ಇವಾಗ ಈ ಗಾಡಿಗೆ ಆರಾಮಾಗಿ ಒಂದು 3.5-4 ಲಕ್ಷ ಲೋನ್ ಆಗುತ್ತೆ. ಹೌದು ಸರ್, ಆಗುತ್ತೆ. 21 ಮಾಡಲ್ ಆಗಿರೋದ್ರಿಂದ. ಸೊ ಅದೇ ತರ ಇನ್ನೂ ಒಂದು ಮಾರುತಿ ಸುಜುಕಿ ಇಕೋ ಸ್ಟಾರ್ ಇದೆ. ಇದರಲ್ಲೂ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಅಂಡ್ ಸೇಮ್ ವೇರಿಯಂಟ್ 21 ಮಾಡಲು. ಇದರಲ್ಲೂ ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. AC ಬರಲ್ಲ. AC ಬರಲ್ಲ. ಓಕೆ. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 13,000 ಕಿಲೋಮೀಟರ್. 13,000 ಕಿಲೋಮೀಟರ್ ರನ್ ಆಗಿದೆ. ನೋಡ್ತಾ ಇರ್ಬೋದು ಅದು ಬಂದ್ಬಿಟ್ಟು 23, ಇದು ಬರೀ 13,000. ಜಸ್ಟ್ 13,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ. ಇದರಲ್ಲೂ ಕೂಡ ಆಸ್ ಇಟ್ ಇಸ್ ಸೇಮ್ 7 ಸೀಟರ್ ವೆಹಿಕಲ್. ಸೊ ಇದು ಕೂಡ ಆರಾಮಾಗಿ ನಿಮ್ಗೆ 16-17 ಪ್ಲಸ್ ಮೈಲೇಜ್ ಬರುವಂತ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ಲೆದರ್ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ₹1 ಖರ್ಚಿಲ್ಲ. ಬರೀ ಪೆಟ್ರೋಲ್ ಹಾಕಿಸ್ಕೊಂಡು ಆರಾಮಾಗಿ ಫ್ಯಾಮಿಲಿನ ಕೊಂಡ್ಸ್ಕೊಂಡು ಹೋಯ್ತಾ ಇರೋದಷ್ಟೇ. ಸರ್ ಇವಾಗ ಫಾರ್ ಎಕ್ಸಾಂಪಲ್ ಈ ವೆಹಿಕಲ್ 23 ಮಾಡಲು ಇಕೋ ಎಷ್ಟಿದೆ ಸರ್? 23 ಮಾಡಲು 7 lakhs ಇದೆ ಸರ್. ಹೊಸ ವೆಹಿಕಲ್, ನ್ಯೂ ವೆಹಿಕಲ್ 7 lakhs ಇದೆ. ಓಕೆ ಓಕೆ. ಸೊ ಇದು ಬಂದ್ಬಿಟ್ಟು ಎಷ್ಟು ಹೇಳ್ತಾ ಇದ್ರ? 5,20,000 ಫೈನಲ್. ಬರೀ 13,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಹೌದು. ಸೊ ನೋಡ್ತಾ ಇರ್ಬೋದು ಬರೀ 13,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಅಂಡ್ ಅದೇ ತರ ಇಲ್ಲಿ ನಿಮ್ಗೆ ಬಡ್ಜೆಟ್ ಅಲ್ಲಿ ಏನಾರ ಶೋಲೆಟ್ ಬೀಟ್ ಹುಡ್ಕಂಗಿದ್ರೆ ಬೀಟ್ ಇದೆ. ಅಡಿಷನಲ್ ಆಗಿ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರ್ತೈತೆ. ಅದು ಕೂಡ ಡೀಸೆಲ್ ವೆಹಿಕಲ್. 22-23 ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಓನರ್ಶಿಪ್ ಏನಾಗಿದೆ? ಯಾವ್ದು ಮಾಡಲು? ಇದು ಸಿಂಗಲ್ ಓನರ್ ಸರ್. 2012 ಮಾಡಲ್ ಡೀಸೆಲ್ ವೆಹಿಕಲ್. LS ವೇರಿಯಂಟ್. ಸಿಂಗಲ್ ಓನರ್ ಮೇನ್ಲಿ. ಸಿಂಗಲ್ ಓನರ್ ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಶೋಲೆಟ್ ಬೇಟು ಸಿಂಗಲ್ ಓನರ್. ಅಂಡ್ ಇದು LS ಸರ್. ಇದು ಸರ್ LS ವೇರಿಯಂಟ್. ನೋಡ್ತಾ ಇರ್ಬೋದು ಇಷ್ಟು ಕ್ಲೀನ್ ಆಗಿ ಆಲ್ಮೋಸ್ಟ್ ನಾನು ಶೋಲೆಟ್ ಬೀಟ್ ನ ನೋಡೇ ಇಲ್ಲ ಒಳಗಡೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 1,27,000 ಕಿಲೋಮೀಟರ್. 1,27,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸ್, 2 ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ. ಸರ್ ಇವಾಗ ಈ ಡೀಸೆಲ್ ಇಕೋ ಇದು ಬೀಟ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 1,95,000 ಕೊಟ್ ಮಾಡ್ತೀವಿ. ಫೈನಲ್ ಟು ಫೈನಲ್ 1,95,000 ಕೋಟಿಂಗ್ ಪ್ರೈಸ್. 170 ಫೈನಲ್ ಮಾಡ್ಕೊಡ್ತೀವಿ ಸರ್. 170 ಗೆ ಫೈನಲ್. 170 ನೋಡ್ತಾ ಇರ್ಬೋದು ಬರೀ 1,70,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಶೋಲೆಟ್ ಬೀಟ್ ನ. ಸರ್ ಆಲ್ಮೋಸ್ಟ್ ನೀವು ಇವಾಗ 800 ಆತರ ವೆಹಿಕಲ್ ತಗೊಳ್ಳೋ ಬದಲು ಈ ವೆಹಿಕಲ್ ನ ತಗೊಳ್ಳೋದು ಬೆಸ್ಟ್. ಯಾಕಂದ್ರೆ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಒಳಗಡೆ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಮೇನ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡೀಸೆಲ್ ವೆಹಿಕಲ್. 23 ಮೈಲೇಜ್ ಬರುತ್ತೆ. ಮೈಲೇಜ್ ಬರುತ್ತೆ. 27 ಗಂಟೆ ಆರಾಮಾಗಿ ಮೈಲೇಜ್ ಬರುತ್ತೆ. 170 ಫೈನಲ್. 170 ಫೈನಲ್. 1,70,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಗಾಡಿ ಮೇನ್ಲಿ ಸಿಂಗಲ್ ಓನರ್ ಈ ತರ ಇದೆ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲೂ ಸ್ಕ್ರಾಚ್ ಎಲ್ಲೂ ಇಲ್ಲ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆಯಾ ಸರ್? ಶೋರೂಮ್ ಸರ್ವಿಸ್ ಇದೆ. 170 ಫೈನಲ್. ಹಾ ಸರ್. ಅಂಡ್ ಅದೇ ತರ ಇವಾಗ ಹುಂಡೈ ಇಲೈಟ್ i20 ಇದೆ. ಅಂಡ್ ಇಯಾನ್ ಕೂಡ ಇದೆ. ಸರ್ ಈ ಹುಂಡೈ ಇಲೈಟ್ i20 ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೆಹಿಕಲ್ ಸರ್. ಎಷ್ಟು ಚೆನ್ನಾಗಿದೆ ಸರ್? ಸರ್ 1,29,000 ಕಿಲೋಮೀಟರ್. ಓಕೆ. ಅಂಡ್ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ವೆಹಿಕಲ್ ಲಾಸ್ಟ್ ವೇರಿಯಂಟ್. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್, ಕ್ಯಾಮರಾ, ಸೆನ್ಸರ್ಸ್, ಅಲೈ ವೀಲ್ಸ್ ಅಂಡ್ ಡ್ಯುಯಲ್ ಟೋನ್ ನಿಮ್ಗೆ ಕಲರ್ ಎಲ್ಲ ಇರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸರ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್? 2 ಏರ್ ಬ್ಯಾಗ್ ಬರುತ್ತಾ? ಡ್ಯುಯಲ್ ಏರ್ ಬ್ಯಾಗ್ ABS.
ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಅಂಡ್ 4 ಕೂಡ ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್, ಏನ್ ಬೇಕೋ ಎಲ್ಲ ಇದೆ. ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್. ಸೊ ರೇರ್ AC ಕೂಡ ಇದೆ, ರೈರ್ ಹೆಡ್ ರೆಸ್ಟ್ ಕೂಡ ಇದೆ ನಿಮ್ಗೆ. ಅಂಡ್ i20 ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಇದು ಬಂದ್ಬಿಟ್ಟು ವೈಟ್ ಕಲರ್, ಕ್ಯಾಮರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ. ಸರ್ ಇವಾಗ ಈ ಇಲೈಟ್ i20 ಡ್ಯುಯಲ್ ಟೋನ್ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 5,50,000 ಕೊಟ್ ಮಾಡ್ತೀರಾ ಸರ್? 5,50,000 ಸರ್. ಒಂದು ಏನಾರ ಇನ್ನೂ ನೆಗೋಷಿಯಬಲ್ ಆಗುತ್ತೆ? 100% ನೆಗೋಷಿಯಬಲ್ ಆಗುತ್ತೆ. 530 ಫೈನಲ್ ಮಾಡ್ಕೊಡ್ತೀವಿ. 530 ಫೈನಲ್. ಆರಾಮಾಗಿ 3.5-4 ಲಕ್ಷ ಗಂಟೆ ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಗಾಡಿ ಬಾಡಿ ಲೈನ್ ಮಾತ್ರ ಸೂಪರ್ ಆಗಿದೆ. ಇಲೈಟ್ i20 ಹುಡುಕೋರ್ಗೆ ಬೆಸ್ಟ್ ವೆಹಿಕಲ್ ನಿಮ್ಗೆ ಇಲ್ಲಿದೆ. ಹುಂಡೈ ಇಯಾನ್ ಹುಡುಕೋರ್ಗೆ ಇಲ್ಲಿ ಒಂದು ಹುಂಡೈ ಇಯಾನ್ ಇದೆ. ಇದು ಕೂಡ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. 2014 ಮಾಡಲು. 14 ಮಾಡಲು. ಎಷ್ಟು ರನ್ ಆಗಿದೆ ಸರ್? 84,000 ಕಿಲೋಮೀಟರ್. 84,000 ರನ್ ಆಗಿದೆ. ಅಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಓನರ್ಶಿಪ್? ಇದು ಇಯಾನ್ ಡಿಲೈಟ್ ಪ್ಲಸ್. ಓಕೆ. 2014 ಮಾಡಲು. ಓಕೆ. ಸೆಕೆಂಡ್ ಓನರ್. 84,000 ಕಿಲೋಮೀಟರ್ ಡ್ರೈವ್ ಅನ್ನು. ಓಕೆ. AC ಪವರ್ ಸ್ಟೇರಿಂಗ್ ಬರುತ್ತೆ. 4 ವಿಂಡೋಸ್ ಬರಲ್ಲ ಇದರಲ್ಲಿ. 4 ವಿಂಡೋಸ್ ಬರಲ್ಲ. 2,50,000 ಕೋಟಿಂಗ್ ಪ್ರೈಸ್ ಸರ್. 230 ಫೈನಲ್ ಮಾಡಿಕೊಡ್ತೀವಿ. 250 ಕೋಟಿಂಗ್ ಪ್ರೈಸ್, 2,30,000 ಗೆ ಫೈನಲ್ ಮಾಡುತ್ತೆ. ಆರಾಮಾಗಿ ಒಂದು 1.5 ಲೋನ್ ಆಗುತ್ತೆ ಸರ್? ಆಗುತ್ತೆ ಸರ್. 1.5 ಆರಾಮಾಗಿ ಲೋನ್ ಆಗೋಗುತ್ತೆ. ಯಾಕಂದ್ರೆ 14 ಮಾಡಲು ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ನಿಮ್ಗೆ 80% ಗಂಟ ಲೋನ್ ಆಗುತ್ತೆ. ಹೌದು ಸರ್. ಓಕೆ. 230 ಫೈನಲ್. ಡಿಲೈಟ್ ಪ್ಲಸ್ ಸರ್ ಇದು? ಓಕೆ ಓಕೆ. ಸೊ ಗಾಡಿ ನಂಬರ್ ನಿಮ್ಗೆ ನೀಟಾಗಿ ತೋರಿಸ್ತಾ ಇದೀನಿ. ಗಾಡಿ ನಂಬರ್ ನೋಡ್ಬಿಟ್ಟು ಕಾಲ್ ಮಾಡಿ. ಯಾಕಂದ್ರೆ ಒಬ್ಬೊಬ್ರು ಬೇರೆ ಏನ ನೋಡ್ವಿ ಸರ್ ನೀವು ಆ ಪ್ರೈಸ್ ಅಲ್ಲಿ ಹೇಳಿದ್ರ ಅಂತ ಕಾಲ್ ಮಾಡ್ತಾರೆ. ಆಲ್ಮೋಸ್ಟ್ ನಿಮ್ಗೆ 80% ನಾನು ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇರ್ತೀನಿ, ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಇದು ಬಂದ್ಬಿಟ್ಟು 2,30,000 ಫೈನಲ್. ಹೌದು ಸರ್. ಈ ಗಾಡಿಗೆ ಇರೋ ಡಿಮ್ಯಾಂಡ್ ಆಲ್ಮೋಸ್ಟ್ ಯಾವ ಗಾಡಿಗೂ ಇಲ್ಲ. ಇವಾಗ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಕಾರು. ಬಟ್ ಈ ಕಾರ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಆಗಿದೆ. ಹೌದು ಸರ್. ಓಮಿನಿ. ಓಮ್ನಿಗೆ ಹುಡುಕೋರ್ಗೆ ಇಲ್ಲೊಂದು ಬೆಸ್ಟ್ ಆಪ್ಷನ್ ಇದೆ ನಿಮ್ಗೆ. ಅಡಿಷನಲ್ ಆಗಿ ಕ್ಯಾರಿಯರ್ ಬರ್ತೈತೆ, ಟಚ್ ಸ್ಕ್ರೀನ್ ಬರ್ತೈತೆ ಓಮ್ ಈ ವೆಹಿಕಲ್. ಅಂಡ್ ನಿಮ್ಗೆ ಟೈರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಯಾವ ಸರ್ ಮಾಡ್ಲಿದು ಸರ್? 14 ಮಾಡಲ್. 14 ಮಾಡ್ಲಾ? ಓಕೆ. ಸೊ ನೋಡ್ತಾ ಇರ್ಬೋದು 2014 ಮಾಡ್ಲು. ಇದರಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಬರ್ತೈತೆ. ನಾನು ಫಸ್ಟ್ ಟೈಮ್ ಓಮ್ನಿಯಲ್ಲಿ ಟಚ್ ಸ್ಕ್ರೀನ್ ನಾನು ನೋಡ್ತಿರೋದು. ತುಂಬಾ ಚೆನ್ನಾಗಿ ಫಿಟ್ ಮಾಡಿದ್ದಾರೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಅಂಡ್ ಸರ್ ಈ ಓಮ್ನಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 84,000 ಕಿಲೋಮೀಟರ್. ಬರೀ 84,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಅಡಿಷನಲ್ ಆಗಿ ನಿಮ್ಗೆ ಕ್ಯಾರಿಯರ್ ಕೂಡ ಇದೆ ನೋಡ್ತಾ ಇರ್ಬೋದು. ಅಂಡ್ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 8 ಸೀಟರ್. ಹೌದು ಸರ್. 8 ಸೀಟರ್ ವೆಹಿಕಲ್. ಸೊ ಫ್ಯಾಮಿಲಿ ವೆಹಿಕಲ್. ಆರಾಮಾಗಿ ಬೇರೆ ಕಾರಲ್ಲಿ ಹೋಗ್ತಾ ಎಂಜಾಯ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ಈ ಕಾರಲ್ಲಿ ಕುತ್ಕೊಂಡ್ರೆ 100% ಎಂಜಾಯ್ ಮಾಡ್ತಾರೆ. ಅಷ್ಟು ಸ್ಪೇಸ್ ಇರುತ್ತೆ ನಿಮ್ಗೆ. ಅಂಡ್ ಎಷ್ಟು ರನ್ ಆಗಿದೆ ಸರ್ ಓಮ್ನಿ? ಸರ್ 84,000 ಕಿಲೋಮೀಟರ್. ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಸಿಂಗಲ್ ಓನರ್. 84,000. ಅಡಿಷನಲ್ ಆಗಿ ಕ್ಯಾರಿಯರ್ ಇದೆ ಅಂಡ್ ಫ್ರಂಟ್ ಗಾರ್ಡ್ ಕೂಡ ಇದೆ ನಿಮ್ಗೆ. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 270 ಕೋಟ್ ಮಾಡ್ತಾ ಇರೋದು. ಓಕೆ. 2,60,000 ಫೈನಲ್ ಮಾಡ್ಕೊಡ್ತೀವಿ ಸರ್. 270 ಕೋಟಿಂಗ್, 2,60,000 ಫೈನಲ್ ಮಾಡ್ಕೊಡ್ತೀವಿ. ಸೊ ಅಂಡ್ ಅದೇ ತರ ಒಂದು ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಹುಂಡೈ i10 ತೋರಿಸ್ತಾ ಇರೋದು. ಸರ್ ಇದು ಮಿಡಲ್ ವೇರಿಯಂಟ್ ಇದು? ಹಾ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸ್ಪೋರ್ಟ್ಸ್ ವೇರಿಯಂಟ್. ಹಾ ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು 9397 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 94,000 ಕಿಲೋಮೀಟರ್. ಓನರ್ಶಿಪ್ ಸರ್? ಥರ್ಡ್ ಓನರ್ ಆಗಿದೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಈ ಗಾಡಿಗೆ. ಸರ್ 2,30,000 ಕೋಟಿಂಗ್ ಪ್ರೈಸ್. ಓಕೆ. 210 ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 210 ಗೆ ಫೈನಲ್. 2 lakhs ಫೈನಲ್ ಮಾಡ್ಕೊಡ್ತೀನಿ. 210 ಅಲ್ಲ 2 lakhs ಗೆ ಫೈನಲ್. ಸೊ ಇದೇ ಆಫರ್. ಇದಕ್ಕಿಂತ ಆಫರ್ ಏನು ಬೇಕಾಗಿಲ್ಲ. ಸೊ ನೋಡ್ತಾ ಇರ್ಬೋದು. ಸೊ ಒಂದು ಬಡ್ಜೆಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 2 lakhs ಗೆ 2 ವೀಲರೇ ಬರಲ್ಲ. 4 ವೀಲರ್ ಆರಾಮಾಗಿ ಸಿಗ್ತೈತೆ ನಿಮ್ಗೆ. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಅಂಡ್ ಮಿರರ್ ಅಡ್ಜಸ್ಟಬಲ್ ಕೂಡ ಇದೆ. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೇರಿಯಂಟ್. ಫೈನಲ್ ಟು ಫೈನಲ್ 2 lakhs ಫೈನಲ್. ಸರ್ ಲೋನ್ ಏನಾರ ಆಗುತ್ತಾ? ಫುಲ್ ಕ್ಯಾಶ್ ಸರ್ ಲೋನ್ ಮಾಡ್ಕೊಡ್ತೀವಿ ಸರ್. ಇದಕ್ಕೆ ಲೋನ್ ಆಗುತ್ತೆ? 50% ಲೋನ್ ಆಗುತ್ತೆ. 50% ಲೋನ್ ಆಗುತ್ತೆ. 1 lakh ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, 1 lakh ಲೋನ್ ಆಗುತ್ತೆ ಸರ್. ಅಂಡ್ ಅದೇ ತರ ಇಲ್ಲಿ ಒಂದು ವ್ಯಾಗನರ್ ಇದೆ. ಸೊ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ರೈರ್ ಕಲರ್, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಸ್ಟಿಂಗ್ರೇ ಸರ್ ಇದು. ಓಕೆ. 2017 ಮಾಡಲ್, ಸೆಕೆಂಡ್ ಓನರ್, 49,000 ಕಿಲೋಮೀಟರ್ ಡ್ರೈವ್ ಅನ್ನು. ಓಕೆ. ಸರ್ ಈ ವೆಹಿಕಲ್ ಅಲ್ಲಿ ಫೆಸಿಲಿಟಿ ಏನಪ್ಪಾ ಅಂತಂದ್ರೆ ಎಲ್ಲಾ ಫೀಚರ್ಸ್ ಇದೆ ಸರ್ ಇದರಲ್ಲಿ. ಸ್ಪೆಷಲ್ ಎಡಿಷನ್ ಇದು. ಓಕೆ ಓಕೆ. ಯಾಕಂದ್ರೆ ಇವಾಗ ಇರೋ ಓಮ್ನಿಗಿಂತ ಇದೇ ಚೆನ್ನಾಗಿದೆ ಅಂತ ಅನಿಸ್ತೈತೆ. ಸೊ ನೋಡ್ತಾ ಇರ್ಬೋದು ಸರ್ ಅದ್ರಲ್ಲಿ AC ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಹಾ ಸರ್. ಸೊ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್.
ಎರಡು ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ, ಪೋಸ್ಟರಿಂಗ್, ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್ ಅಂಡ್ ಗಾಡಿ ಲೈನ್ ಕೂಡ ನೋಡ್ತಾ ಇರೋದು ಬಾಡಿ ಲೈನು ಗಾಡಿದು. ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು, ಅಲೈ ವೀಲ್ಸ್ ಎಲ್ಲ ಇದೆ. ಅಡಿಷನಲ್ ಆಗಿ ಸ್ಪಾಯ್ಲರ್ ಕೂಡ ಇದೆ, ಡಿಫಾಗರು ಇದೆ, VXI ಪ್ಲಸ್ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಬರುತ್ತೆ ಸರ್. ಓಕೆ ಓಕೆ. ನಿಮ್ಗೆ ಇದು ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಅಂಡ್ ಕ್ಯಾಮರಾ ಕೂಡ ಬರುತ್ತೆ ಅಂಡ್ ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್. ಸೊ ನೋಡ್ತಾ ಇರ್ಬೋದು ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ₹1 ಖರ್ಚಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರೋದು ಅಷ್ಟೇ ಕೆಲಸ. ಸರ್ ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 450 ಕೋಟಿಂಗ್ ಪ್ರೈಸ್ ಸರ್. ಓಕೆ, 4,30,000 ಫೈನಲ್ ಮಾಡ್ಕೊಡ್ತೀವಿ. 450 ಕೋಟಿಂಗ್ ಪ್ರೈಸ್, 430 ಫೈನಲ್. ಆರಾಮಾಗಿ ಒಂದು 3 ಗಂಟೆ ಲೋನ್ ಆಗುತ್ತೆ. ಹೌದು ಸರ್, ಆಗುತ್ತೆ. ಅಂಡ್ ಅದೇ ತರ ಒಂದು ಟೊಯೋಟಾ ಆರಿಸ್ ಇದೆ ನೋಡ್ತಾ ಇರ್ಬೋದು. 21 ಮಾಡಲ ಸರ್ ಇದು? 2020 ಮಾಡಲ್ಲ ಸರ್. 2020 ಮಾಡಲು ಟೊಯೋಟಾ ಆರಿಸ್ ಸರ್. ಸೆಕೆಂಡ್ ಓನರ್, 63,000 ಕಿಲೋಮೀಟರ್ ಡ್ರೈವ್ ಸರ್. ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಆಟೋಮೆಟಿಕ್ ಟಾಪ್ ಎಂಡ್ ವೆಹಿಕಲ್, ಆಟೋಮೆಟಿಕ್ ವೆಹಿಕಲ್. ಓಕೆ ಓಕೆ. ಸೊ ಟೊಯೋಟಾ ಗಾಡಿಗಳು ನೀವು ಯಾವ್ದೇ ತಗೊಂಡ್ರು ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, 4 ಲಕ್ಷ ಕಿಲೋಮೀಟರ್ ಆರಾಮಾಗಿ ಹೋಗುತ್ತೆ. ಅದ್ರಲ್ಲಿ ಮಾತ್ರ ಬೆಸ್ಟ್ ವೆಹಿಕಲ್. ನಿಮ್ಗೆ ಫುಲ್ ಟಾಪ್ ಎಂಡ್ ಗಾಡಿ, ಎಲ್ಲಾ ಫೀಚರ್ಸ್ ಬರುತ್ತೆ. ವಿಎಕ್ಸ್ ವೇರಿಯಂಟ್ ಮೇನ್ಲಿ ಆಟೋಮೆಟಿಕ್ ವೆಹಿಕಲ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್. ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದ್ರಲ್ಲಿ ನಾವು ಫೀಚರ್ಸ್ ಹೇಳೋದೇ ಬೇಕಾಗಿಲ್ಲ, ಗಾಡಿನ ನೋಡ್ಬಿಟ್ರೆ ಸಾಕು. ಆಮ್ರೆಸ್ಟ್ ಕೂಡ ಇದೆ ನಿಮ್ಗೆ. ತುಂಬಾ ಸ್ಪೇಷಿಯಸ್ ಗಾಡಿ, ಲಕ್ಸುರಿ ಕಾರು. 1.5 ಪೆಟ್ರೋಲ್ ಇಂಜನ್, VX ವೇರಿಯಂಟ್, ಟೊಯೋಟಾ ಆರಿಸ್, ಆಟೋಮೆಟಿಕ್ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? 8,50,000 ಫೈನಲ್ ಪ್ರೈಸ್. 8,50,000 ಫೈನಲ್. ಆರಾಮಾಗಿ ಒಂದು 60 to 70% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ, ಯಾಕಂದ್ರೆ 20 ಮಾಡಲ್ ಆಗಿರೋದು. ಓಕೆ ಸರ್, ಇದು 1.5 ಅಲ್ವಾ ಸರ್? ಮೈಲೇಜ್ ಎಲ್ಲ ಏನ್ ಬರುತ್ತೆ? ಮೈಲೇಜ್ ಬರುತ್ತೆ ಸರ್, 16 ವರೆಗೂ ಬರುತ್ತೆ. 16 ಆರಾಮಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು 1.5 ಪೆಟ್ರೋಲ್ ಇಂಜನ್ ಸೂಪರ್ ಆಗಿರುತ್ತೆ. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಬರುತ್ತೆ, ಸೆನ್ಸರ್ ಬರುತ್ತೆ ಅಂಡ್ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ನಿಮ್ಗೆ. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳಿ ಸರ್. 840 ಫೈನಲ್ ಮಾಡ್ಕೊಡ್ತೀವಿ. 840 ಫೈನಲ್. ಸೊ ನೋಡ್ತಾ ಇರ್ಬೋದು 8,40,000 ಫೈನಲ್. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಕಾರ್ಸ್ ಕೂಡ ಒಳ್ಳೆ ಕಾರ್ಸ್, 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ಕಾರ್ಸ್. ಮೇಂಟೆನೆನ್ಸ್ ಮಾತ್ರ ಸೂಪರ್ ಆಗಿದೆ ಎಲ್ಲಾ ಕಾರ್ದು. ಅಂಡ್ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ರೈಟ್ ಕಾರ್ಸ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ, ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸರ್ ಇನ್ನೊಂದ್ಸಲ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ಇದು ಕೆಂಗೇರಿ ಸ್ಯಾಟಲೈಟ್ ಟೌನ್ ಹತ್ರ ನಾಗದೇವನಹಳ್ಳಿ ಅಂತ ಬರುತ್ತೆ. ಓಕೆ. ಕಲ್ಯಾಣಿ ಶೋರೂಮ್ ಪಕ್ಕದ ರೋಡ್. ಕಲ್ಯಾಣಿ ಶೋರೂಮ್ ಪಕ್ಕದ ರೋಡ್. ಅನ್ನಪೂರ್ಣೇಶ್ವರಿ ಟೆಂಪಲ್ ರೋಡ್ ಸರ್. ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಆರ್ಚ್ ಇದೆ. ಆರ್ಚ್ ಒಳಗಡೆ ಬಂದ್ರೆ ಇಲ್ಲಿ. ಸೊ ಈಸಿ ಲೊಕೇಶನ್, ಮೇನ್ ರೋಡ್ ಇಂದ ಬರೀ ನಿಮ್ಗೆ 150 ಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಷ್ಟೇ. ತುಂಬಾ ಒಳಗಡೆನೂ ಇಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗದೇ ಇಲ್ಲ. ಆಲ್ಮೋಸ್ಟ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಅಂಡ್ ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.